ಕೊಡಗಿನ ಜಮ್ಮ ಸಮಸ್ಯೆ ಇತ್ಯರ್ಥಕ್ಕೆ ಅನೇಕ ಮಹನೀಯರು ಪ್ರಾಮಾಣಿಕ ಹೋರಾಟ ಮಾಡಿದ ಬಳಿಕ ಕಳೆದ ಅವಧಿಯಲ್ಲಿ ವಿಧೇಯಕ ಮಂಡಿಸಿ ಸಮಸ್ಯೆ ಪರಿಹಾರಕ್ಕೆ ಕಾಯ್ದೆಗೆ ತಿದ್ದುಪಡಿ ತಂದಿದ್ದು ಬಿಜೆಪಿ. ಆದರೆ ಎಲ್ಲವೂ ನಮ್ಮಿಂದ ಎಂಬಂತೆ ಕಾಂಗ್ರೆಸ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿಸಿಕೊಂಡು ಜನರ ದಾರಿ ತಪ್ಪಿಸುತ್ತಿದೆ ಎಂದು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ. ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕೆಜಿ ಬೋಪಯ್ಯ ಸಿಎಂ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ವಿರುದ್ಧ ಕಟು ಮಾತುಗಳಿಂದ ಆಕ್ರೋಶ ಹೊರಹಾಕಿದರು. ತಮ್ಮ ಸಾಧನೆಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಬರಬೇಕೆಂದು ಕೆಜಿ ಬೋಪಯ್ಯ ಸವಾಲು ಹಾಕಿದರು. ಕೊಡಗು ಸಿ ರಾಜ್ಯವಾಗಿದ್ದ ಅವಧಿಯಿಂದಲೂ ಜ್ವಲಂತವಾಗಿದ್ದ ಜಮ್ಮಬಾಣೆ ಸಮಸ್ಯೆ ಗೊಂದಲ ಸೃಷ್ಟಿಸಿತ್ತು. ಈ ಮಧ್ಯೆ ಜಮ್ಮ ಜಾಗ ಸರ್ಕಾರಕ್ಕೆ ಸೇರಿದ್ದು ಎಂಬ ಸುತ್ತೋಲೆಗಳು ಬಂದವು. ಜನ ತಿರುಗಿ ಬಿದ್ದಾಗ ಎಲ್ಲ ಸುತ್ತೋಲೆಗಳನ್ನು ಸರ್ಕಾರಗಳು ಹಿಂದಕ್ಕೆ ಪಡೆದರಾದರೂ 2006ರ ಸುತ್ತೋಲೆ ಹಿಂದಕ್ಕೆ ಪಡೆಯಲೇ ಇಲ್ಲ. ಆ ಸಂದರ್ಭ ಚುನಾವಣೆಗೂ ಮುನ್ನ ಸುತ್ತೋಲೆ ಹಿಂದಕ್ಕೆ ಪಡೆಯುವುದಾಗಿ ಭರವಸೆ ನೀಡಿದ್ದ ಬಿಜೆಪಿ 2011ರಲ್ಲಿ ಜಮ್ಮ ಬಾಣೆ ಬಗ್ಗೆ ಬಂದ 2 ತಿದ್ದುಪಡಿಗಳಿಂದಾಗಿ ಜಮ್ಮ ಹಿಡುವಳಿದಾರರಿಗೆ ಮಾಲೀಕತ್ವ ಬಂತು. ರಾಜ್ಯಪಾಲರು ಸಹಿ ಹಾಕಲು ನಕಾರ ಸೂಚಿಸಿದರೂ ರಾಷ್ಟ್ರಪತಿಗಳ ಒಪ್ಪಿಗೆ ಸಿಕ್ಕಿತು. ಇದಾದ ಬಳಿಕ ಬಂದ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿಯನ್ನು ಜಾರಿ ಮಾಡಲು ಹಿಂದೇಟು ಹಾಕಿತ್ತು ಎಂದು ಕೆಜಿ ಬೋಪಯ್ಯ ನೆನಪಿಸಿಕೊಂಡರು. 13ರಿಂದ 24ರ ಮಧ್ಯದಲ್ಲಿ ನಮ್ಮದು 2 ವರ್ಷ ಬಿಟ್ಟರೆ ಅವ್ರದ್ದೇ ಸರ್ಕಾರ ಇತ್ತು. ಆಗಲೂ ಏನು ಮಾಡಲಿಲ್ಲ. ಹಾಗೆಯೇ ಈ 1.5 ವರ್ಷ ಬೇಕಾಗಿತ್ತ. ಆ ಜಡ್ಜ್ಮೆಂಟನ್ನು ಅಥವಾ ಸದನ ಸಮಿತಿ ಆಯಿತು, ಅಲ್ಲಿ ಚರ್ಚೆ ಆದಂತೆ ಅಂತ ಹೇಳಿದ್ದಾರೆ. ಆ ಸದನ ಸಮಿತಿಯಲ್ಲಿ ಆದರೂ ಈ ಥರ ಒಂದು ಜಡ್ಜ್ಮೆಂಟ್ ಬಂದುಬಿಟ್ಟಿದೆ, 30 ದಿವಸದ ಒಳಗೆ ಹಿಂದೆ ತಂದತ್ತ ತಿದ್ದುಪಡಿಯನ್ನು ಜಾರಿಗೊಳಿಸಬೇಕಾಗಿದೆ, ಅದರ ಅವಶ್ಯಕತೆ ಇರುವುದರಿಂದ ಈ ಇನ್ನೊಂದು ತಿದ್ದುಪಡಿ ತರ್ತಾ ಇದ್ದಾರೆ ಏನಾದರೂ ಹೇಳಿದಾರಾ? ಈಗ ಹೇಳ್ತಾ ಇದ್ದೀರಿ. ಆವತ್ತು ಏನು ಹೇಳಿದರು, ಆ ತಿದ್ದುಪಡಿ ಜಾರಿಗೆ ತರೋಕ್ಕಾಗಲ್ಲ, ಅಸಂಬದ್ಧತೆಯಿಂದ ಕೂಡಿದೆ ಅನ್ನುವಂಥ. ಈಗ ಹೇಗೆ ಕೋರ್ಟು ಅಂದರೆ ಈಸ್ ಎಬೌವ್ ದಿ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆಯಲ್ಲ, ಅನುಷ್ಠಾನ ಮಾಡಿ ಅಂತೇಳಿ ಕೇಳಬೇಕಾಗುತ್ತೆ. ಅಲ್ಲಿಂದ ಕಾಮನ್ ಸೆನ್ಸ್ ಅಂತ ಏನೆಲ್ಲ ಮಾತಾಡಿದ್ದಾರೆ, ಉತ್ತರ ಇದೆ ನಮ್ಮ ಹತ್ರ, ಅದಕ್ಕೂ ಉತ್ತರ ಇದೆ. ಆದರೆ ನಮ್ಮ ಈ ಒಂದು ಜಂಜಾಟದಿಂದ ಜನರಿಗೆ ತೊಂದರೆ ಆಗಬಾರ್ದು, ನಮ್ಮ ಉದ್ದೇಶ ಇದ್ದಿದ್ದು ಅದೇ. ಕೊಡಗಿನ ಜನ ಇದನ್ನು ನೆಮ್ಮದಿಯಿಂದ ಇರಬೇಕು ಅನ್ನೋದಕ್ಕೆ ಆ ದಾಟಿಯ ಉತ್ತರ ಕೊಡೋದಿಲ್ಲ. ಅದನ್ನು ಮೀರಿ ಮತ್ತೆ ಸವಾಲು ಹಾಕಿದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಖಂಡಿತ ಮಾಡ್ತೇವೆ. BJP ಸದಾ ಹೋರಾಟ ಮಾಡಿಕೊಂಡೇ ಬಂದವರು ನಾವು. ಬಹುಶಃ ಈ ಒಂದು ತಿದ್ದುಪಡಿಗಾಗೋಗ ಸುನೀಲ್ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ನಾನು ಡೆಪ್ಟಿ ಸ್ಪೀಕರ್ ಇದ್ದು ಕೋರ್ಟ್ ಮುಂದೆ ಅಪಾದಿತನಾಗಿ ನಿಂತಿದ್ದೀನಿ. ಡೆಪ್ಟಿ ಸ್ಪೀಕರ್ ಇದ್ದೆ, ಚಾರ್ಜ್ ಶೀಟ್ ಹಾಕಿದ್ರು. ನಾವೊಂದು 10-40 ಜನ ಒಂದು ವರ್ಷದ ಹತ್ತಿರ ಕೋರ್ಟ್ ಮುಂದೆ ಅಪಾದಿತರಾಗಿ ಹೋಗಿ ನಿಂತ್ಕೊಳ್ಳೋದು. ಏನು ನಮ್ಮ ಸ್ವಂತ ಲಾಭಕ್ಕೆ ನಿಂತು. ಬಹುಶಃ ಸುನೀಲ್ ಹೇಳ್ತಾ ಇದ್ದು, ಒಬ್ಬ DSP ಅವ್ರನ್ನ ಆ ಕಡೆ ಎಳೆಯೋದು, ನಾನು ಈ ಕಡೆ ಎಳೆಯೋದು. 6 ತಿಂಗಳಿತ್ತು ಅವರ ಸೊಂಟ ನೋವು. ಈಗಲೂ ಇದೇನು ಗೊತ್ತಿಲ್ಲ. ಈ ರೀತಿ ಹೋರಾಟ ಮಾಡಿಕೊಂಡೇ ಬಂದವರು. ನಿಮ್ಮ ಹಾಗೆ ಏನೋ ಮಾಡಿ ಎಷ್ಟು ಕೊಡಗಿನ ಸಮಸ್ಯೆಗಳ ಬಗ್ಗೆ ನೀವು ಎತ್ತಿದ್ದೀರಿ. ಚುನಾವಣೆಗೆ ಮೊದಲು ಕೊಡಗಿನ ಇದರ ಬಗ್ಗೆ ಏನು ನಿಮ್ಮ ಕೊಡುಗೆ ಏನು ಅಂತ ಕೇಳಬೇಕಾಗುತ್ತೆ. ಏನು ಕೊಡುಗೆ? 2023ರ ಜುಲೈನಲ್ಲಿ ಕೋರ್ಟ್ ಅಂತಿಮ ತಿದ್ದುಪಡಿ ಸಂವಿಧಾನಬದ್ಧ ಎಂದು ಹೇಳಿದ್ದರೂ ಶಾಸಕ ಎಎಸ್ ಪೊನ್ನಣ್ಣ ವ್ಯತಿರಿಕ್ತ ಹೇಳಿಕೆ ನೀಡುತ್ತಿದ್ದಾರೆ. ತಿದ್ದುಪಡಿ ಕಾಯ್ದೆ ಜಾರಿ ಮಾಡಲು ಸಾಧ್ಯವೇ ಇಲ್ಲ ಎಂಬ ನೆಪ ಹೇಳಿ ಏಕಚಕ್ರಾಧಿಪತ್ಯದಂತೆ ಮತ್ತೊಂದು ತಿದ್ದುಪಡಿಗೆ ನಿರ್ಧರಿಸಿದ್ದರು. ಇತಿಹಾಸದಲ್ಲೇ ಕಂಡು ಕೇಳರಿಯದಂತೆ ಸದನದಲ್ಲಿ ಚರ್ಚೆಗೆ ಅವಕಾಶವೇ ನೀಡದೆ ಬಿಲ್ ತರಲಾಯಿತು ಎಂದು ಕೆಜಿ ಬೋಪಯ್ಯ ಕಿಡಿಕಾರಿದರು. ಸಮಸ್ಯೆ ಹಿಂದೆ 100 ಮಂದಿಯ ಹೋರಾಟವಿದ್ದರು, ಇದೀಗ ಎಲ್ಲವನ್ನೂ ನಾವೇ ಮಾಡಿದ್ದು ಎಂಬಂತೆ ಶಾಸಕರು ಪ್ರಚಾರ ಗಿಡಿಸಿಕೊಳ್ಳುತ್ತಿದ್ದಾರೆ. ನನಗೊಬ್ಬನಿಗೆ ಮಾತ್ರ ಕಾನೂನು ಗೊತ್ತು, ಉಳಿದವರೆಲ್ಲ ದಂಡ ಪಿಂಡಗಳು ಎಂಬಂತೆ ಎಎಸ್ ಪೊನ್ನಣ್ಣ ವರ್ತಿಸುತ್ತಿದ್ದಾರೆ. ಈ ಬಗ್ಗೆ ವೇದಿಕೆ ತಯಾರು ಮಾಡಿ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದ ಕೆಜಿ ಬೋಪಯ್ಯ, ಶಾಸಕರು ಸವಾಲು ಹಾಕಿದರೆ ಏನು ಮಾಡಬೇಕೋ ಅದನ್ನು ಮಾಡಿಯೇ ತೀರುತ್ತೇವೆ ಎಂದು ಸವಾಲೆಸಗಿದರು. ಕೊಡಗಿನ ಅಭಿವೃದ್ಧಿಗೆ ಇವರ ಕೊಡುಗೆಯೇನೆಂದು ಕೆಜಿ ಬೋಪಯ್ಯ ಪ್ರಶ್ನಿಸಿದರು. ಕೋರ್ಟ್ ತೀರ್ಪಿನ ಆಧಾರದಲ್ಲಿ ತಿದ್ದುಪಡಿ ತಂದರೆ ಬಿಜೆಪಿಗೆ ಹೆಸರು ಬರುತ್ತದೆ ಎಂಬ ಕಾರಣದಿಂದ ಸಮಸ್ಯೆ ಬಗ್ಗೆ ಜನರಿಗೆ ಕಾಂಗ್ರೆಸ್ ಮಾಹಿತಿ ನೀಡುತ್ತಿಲ್ಲ ಎಂದು ಕೆಜಿ ಬೋಪಯ್ಯ ಆರೋಪಿಸಿದರು. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನೋ ಮಾತಾಡೋದು ಅಲ್ಲ ಅಂತ ಹೇಳುವಂಥದ್ದು. ಇನ್ನು ಭಾಳ ಹೇಳಿದ್ದಾರೆ. ಬಹುಶಃ ಇಲ್ಲಿ ಕೋರ್ಟಲ್ಲಿ ಕೇಸು ಇದ್ರೂ ಕೂಡ ಇನ್ನೊಂದು ಕೋರ್ಟಲ್ಲಿ ಇದ್ದರೂ ಕೂಡ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಜಾರಿಗೊಳಿಸಲಿಕ್ಕೆ ನ್ಯಾಯಾಲಯದಲ್ಲಿ ಹೈಕೋರ್ಟ್ 4 ರಿಟ್ ಪಿಟಿಷನ್ ಇದೆ.
ಅದು ಇರುವಾಗ ಇದನ್ನು ಜಾರಿಗೆ ತರೋದು ಸಮಂಜಸ ಅಲ್ಲ. ನಾಳೆ ಸಬ್ಜುಡಿಸ್ ಆಗಬಹುದು ಅಂತ ಹೇಳುವಂಥ ಉತ್ತರ ಸರ್ಕಾರದಿಂದ ಬರ್ತಾ ಇದೆ. ಅದಾದ ಮೇಲೆ 20ರಲ್ಲಿ ನಮ್ಮ ಸರ್ಕಾರ ಮತ್ತೆ ಬಂತು. ನಮ್ಮ BJP ಸರ್ಕಾರ ಬಂದಾಗ ಮತ್ತೆ ಒಂದು ಸುತ್ತೋಲೆಯನ್ನು ನಾವು ಹೊರಡಿಸಿದ್ದೇವೆ. ಅದರ ಎಲ್ಲ ಕಾಪಿನ ಕೊಟ್ಟಿದ್ದೇವೆ. ಈಗ ಭಾಳ ಸಮಸ್ಯೆ ಇರೋದು ಖಾತೆ, ಪೌತಿ ಖಾತೆ ಮತ್ತು ಕುಟುಂಬದೊಳಗೆ ಖಾತೆ ಮಾಡುವಂಥದ್ದು. ಅದನ್ನು ಯಾವ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮಾಡ್ಬೋದು ಅಂತ ಹೇಳಿ ಸರಳೀಕರಣ ಮಾಡಿ ಇದೊಂದು ಪೌತಿ ಖಾತೆ ಆಂದೋಲನವನ್ನು ಪ್ರಾರಂಭ ಮಾಡಿದ್ದು 17/10/2020 ಸುತ್ತೋಲೆಯ ಪ್ರಕಾರ. ಸಾಕಷ್ಟು ಒಂದೊಂದು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿ ಉದಾಹರಣೆಗೆ ಮಡಿಕೇರಿಯಲ್ಲಿ ಮೊದಲು ಮಾಡಿದ್ದು ಚೇರಂಬಣೆಯ ಬೇಗೂರು ಗ್ರಾಮ, ವಿರಾಜಪೇಟೆ ತಾಲೂಕಿನ ಕಣ್ಣಂಗಾಲ, ಹಾಗೆ ಕುಶಾಲನಗರದ ಹೋಬಳಿಯಲ್ಲಿಯೂ ಮಾಡಿದ್ದೇವೆ. ಎಲ್ಲ ಕಡೆ ಅದು ನಿರಂತರವಾಗಿ ನಮ್ಮ ಸರ್ಕಾರ ಇರುವಲ್ಲಿವರೆಗೆ ನಡೀತಾ ಇತ್ತು. 23 ಬಂದ ತಕ್ಷಣ ನಿಲ್ಲಿಸ್ಬಿಟ್ರಲ್ಲ, ಯಾಕೆ? 31/1/2024ರಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಇದರಲ್ಲಿ ಏನಂದರೆ ವಿಭಾಗ ಪತ್ರಗಳು ನೋಂದಾಯಿತವಾಗಿದ್ದಲ್ಲಿ ಮಾತ್ರ ಮ್ಯೂಟೇಷನ್ ಮಾಡಬೇಕು. ಅಂದರೆ JB ರಿಜಿಸ್ಟರ್ ನೋಂದಾಯಿತ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನೀವು ಅದರ ವರ್ಡಿಂಗ್ಸ್ ನೋಡಿಬಿಟ್ರೆ, ನಾನು ಡೀಟೇಲ್ಸ್ ಹೋಗಲ್ಲ, ಮಾಡಲು ಅವಕಾಶ ಕಲ್ಪದಿಂದ ಅವ್ರದ್ದು ಏನು ವಿವಾದಿತ ಪ್ರಕರಣಗಳು ಹೆಚ್ಚು ಕಂಡು ಬಂದಿತ್ತು ಮತ್ತು ಇನ್ನೊಂದು ಏನಂದರೆ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ನೋಂದಣಿ ಆಗದೇ ಇರುವುದರಿಂದ ನೋಂದಣಿ ಶುಲ್ಕ ಪಾವತಿ ಆಗದೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ. ಅಂದರೆ ಇವರ ಗ್ಯಾರಂಟಿಗೆ ದುಡ್ಡು ಸಾಕಾಗ್ತಾ ಇಲ್ಲ. ಅದಕ್ಕೆ ಯಾರ ಮೇಲೆ ಇವತ್ತು ಬರ್ಡನ್ ಸುತ್ತೋಲೆ. ಯಾವುದೇ ಕಾರಣಕ್ಕೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಲ್ಲದೆ ಮ್ಯೂಟೇಷನ್ ಮಾಡಬಾರದು ಅನ್ನುವ ಸುತ್ತೋಲೆ 24ನೇ ಇಸ್ವಿ, ಇದು 31/1/2024. ನನ್ನ ಪ್ರಶ್ನೆ, ಇವತ್ತು ಕೊಡಗಿನಲ್ಲಿ ಅಥವಾ ಯಾರೇ ಇರ್ಬೋದು, ನಾವೆಲ್ಲ ಹಿಂದೂಗಳು, ಹಿಂದೂಲ. ಆ ಜಡ್ಜ್ಮೆಂಟ್ ನಾನು ಇವತ್ತೇನು ಕೋಟ್ ಮಾಡಿದೆ, ಅದರಲ್ಲೂ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಕೊಡವರು ಹಿಂದೂಗಳು, ಹಿಂದೂ ಲಾ, ಹಿಂದೂ ಮಿತಾಕ್ಷರ ಲಾ ಮತ್ತು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅವರಿಗೆ ಅಪ್ಲೈ ಆಗುತ್ತೆ. ಹಾಗಾದರೆ ಹಿಂದೂ ಲಾದಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇಲ್ಲದೆ ಮ್ಯೂಟೇಷನ್ ಮಾಡಲಾಗದು ಎಂದು 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಅಂದರೆ ಇವರಿಗೆ ಗ್ಯಾರಂಟಿ ಪೂರೈಸಲು ಹಣ ಸಾಕಾಗಲಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ಹಿಂದೂ ಕಾಯ್ದೆಯ ಆಸ್ತಿ ಪಾಲುದಾರಿಕೆ ಅವಕಾಶಕ್ಕೆ ವಿರುದ್ಧವಾಗಿ ಹಿಂದೂ ವಿರೋಧಿ ಸುತ್ತೋಲೆ ಹೊರಡಿಸಲಾಗಿದೆ ಎಂದು ಆರೋಪಿಸಿದರು. ಆಸ್ತಿ ಪಾಲುದಾರಿಕೆಯ ಒಂದೇ ಒಂದು ಕಡತ ಪೂರ್ಣಗೊಳಿಸಲು ಇವರಿಗೆ ಸಾಧ್ಯವಾಗಿಲ್ಲ. ನಾವು ಅಧಿಕಾರ ಇದ್ದಾಗಲೂ ಪ್ರತಿಭಟನೆ ಮಾಡಿದ್ದೇವೆ. ನಿಮ್ಮ ಹಾಗೆ ಪ್ರಚಾರದ ದೊಂಬರಾಟ ಆಡಿಲ್ಲ ಎಂದು KG ಬೋಪಯ್ಯ ಕಟು ಮಾತುಗಳಿಂದ ವ್ಯಂಗ್ಯವಾಡಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.